ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬರ್ರಿ ಇವತ್ತು ಬೆಳಿಗ್ಗೆ ಆಲ್ರೆಡಿ ಟೈಮು 10 ಗಂಟೆ ಆಗಕ್ಕೆ ಬಂದೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತಿನ ಲಾಗ್ ಹೆಂಗಿರುತ್ತೆ ಅಂತ ನೋಡೋಣ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ, ಈಗ ಏನೇನು ನಡೆದೈತೆ ಕೆಲಸ ಅಂತ ಶೇರ್ ಮಾಡ್ಕೊತೀನಿ. ನಾವ್ಯಾಗ ಮುಖ ತೊಳಿಸಿ ನಿಂದ್ರಿಸೀನಿ. ನಾಷ್ಟ ಮಾಡಿಸ್ಬೇಕೀಗ. ಒಂದು ಬೇಗನೆ ಎದ್ಬಿಟ್ಟಾಳ, ಲಘು ಎದ್ದಾಳ ಬೆಳಿಗ್ಗೆ. ಈಗ ನಾಷ್ಟ ಮಾಡಿಸ್ಬೇಕೀಗ. ನಾಷ್ಟ ಮಾಡ್ಸಕ್ಕಂತ ಹೊಂಟಿದ್ದೆ, ಮತ್ತು ನೆನಪಾತು. ಅಕ್ಕಿ ನೆನೆ ಹಾಕೀನಿ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಇವನ್ನೆಲ್ಲ ಹಾಕೀನಿ. ಅಕ್ಕಿ ಎಲ್ಲ ನೆನೆ ಹಾಕಿಟ್ಟು ತೊಳೆದು, ಅದು ಒಂದು ಸ್ವಲ್ಪ ತೊಳೆಯೋದು ಕೈ ಹಿಡಿತೈತೆ. ಯಾಕಂದ್ರೆ ರೇಷನ್ ಅಕ್ಕಿ ಭಾಳ ಧೂಳು ಇರ್ತೈತೆ ನೋಡ್ರಿ. ಹಂಗಾಗಿ ಲೇಟ್ ಆಯಿತು ತೊಳೆದು ನೀರು ಹಾಕರಾಗಿನ. ಈಗ ಬಿಸಿಬೇಳೆ ಬಾತ್ ಮಾಡೀನಿ. ಬೆಳಿಗ್ಗೆ ನಾಷ್ಟಕ್ಕೆ ಬಾಕ್ಸಿಗೆ ಬಿಸಿಬೇಳೆ ಬಾತ್. ಈಗ ಅದನ್ನು ಬಿಸಿ ಮಾಡಿ ಆಕೆಗೆ ತಿನ್ನಿಸ್ಕೊಂತ ನಾನು ತಿಂತೀನಿ. ಟೈಮ್ ಆಯಿತು. ಚಹಾ ಐತಿ, ಆವಾಗಲೂ ಒಂದು ಸ್ವಲ್ಪ ಕುಡಿದೆ ಚಾನ. ನೋಡಿರಿ, ಅಲ್ಲಿಟ್ಟಿನಿ, ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡಿ ತಿಂತೀವಿ. ನೋಡಿರಿ ಫ್ರೆಂಡ್ಸು, ಅವತ್ತಿನ ದಿವಸ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ, ಮತ್ತು ಹೊಳ್ಳಿ ಕಂಟಿನ್ಯೂ ವಿಡಿಯೋನ ಮಾಡಲಿಲ್ಲ. ಮತ್ತು ಮರುದಿನದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹಿಂದಿನ ದಿವಸ ನಾನು ಅಕ್ಕಿ ನೆನೆ ಇಟ್ಟಿದ್ದೆ, ಅದನ್ನೆಲ್ಲ ರುಬ್ಬಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಎಲ್ಲ ವಿಡಿಯೋ ಮಾಡ್ಕೊಳ್ಳೇ ಇಲ್ಲ. ಒಂದೊಂದು ದಿನ ವಿಡಿಯೋ ಮಾಡೋಕ್ಕೆ ನಿಂತರೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ಕೊತೀನಿ. ಒಂದೊಂದು ದಿನ ಬಿಟ್ಟೆ ಅಂತಂದರೆ ಬಿಡ್ತೀನಿ. ಅದು ಏನೋ ಗೊತ್ತಿಲ್ಲ, ಒಂದೊಂದು ಸಲ ಹಂಗಾಗುತ್ತೆ, ಬೇಜಾರಾಗ್ಬಿಡ್ತೈತೆ ಒಂದೊಂದು ಸಲ ವಿಡಿಯೋ ಮಾಡ್ಕೊಳಕ್ಕೆ. ನೋಡಿರಿ, ಅಕ್ಕಿ ಹಿಟ್ಟು, ದೋಸೆ ಹಿಟ್ಟು ಪರಿ ಉದ್ದಿ ಬಂದುಬಿಟ್ಟೈತಿ. ಒಂದು 2 ಬಟ್ಲ ಅಕ್ಕಿ ಎಕ್ಸ್ಟ್ರಾ ಹಾಕಿದ್ದೆ, ರೇಷನ್ ಅಕ್ಕಿ. ಇನ್ನೇನು 2 ಬಟ್ಲ ಇತ್ತು, ಅದನ್ನೇನು ಇಡೋದು, ಮತ್ತು 2 ಬಟ್ಲ ಅಷ್ಟೇ ಇಡೋದೇನು ಅಂತ ಹೇಳಿಬಿಟ್ಟು ಖಾಲಿ ಹಾಕಿ ಬಂದಿತ್ತು. ಅದಿಷ್ಟು ಹಾಕಿಬಿಟ್ರಾಯ್ತು. ಮತ್ತು ಒಂದಿನ ಎಕ್ಸ್ಟ್ರಾ ಬರ್ತೈತಿ, ಹಿಟ್ಟು ಇದ್ರೇನೋ ಆಗೋಲ್ಲ ಫ್ರಿಜ್ನಾಗ ಇಟ್ರ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಈ ರೀತಿ ಉಬ್ಬಿ ಚೆಲ್ಬಿಟ್ಟಿತ್ತು ನೋಡ್ರಿ. ಈಗ ಇಡ್ಲಿ ರೆಡಿ ಆಗ್ಯಾವ. ಚಿಕ್ಕ ಹಾಕೋ ಇದ್ರೊಳಗೆ ಇಡ್ಲಿ ದೊಡ್ಡದಾಗಲ್ಲ, ಯಾಕಂದ್ರೆ ಚಿಕ್ಕದೈತಿ ಇದು ಸೈಜ್. ಒಗ್ಗರಣೆ ಮಾಡಿಟ್ಟಿನಿ, ಚಟ್ನಿ ಮಾಡಿಟ್ಟಿನಿ ನೋಡ್ರಿ. ಕಾಯಿ ಚಟ್ನಿ ಮಾಡಿಬಿಟ್ಟೆ. ಇವನ್ನ ಹಿಂಗೆ ಆರಿಟ್ರೆ ಏನಾಕೈತೆ ಅಂದ್ರೆ ಬೇಗ ಬಿಟ್ಕೊಂಡ್ಬರ್ತೈತಿ. ಇದು ಇನ್ನೂ ಬಳದಿಲ್ಲ. ಈಗ ಆಕಿನ ಕಳಿಸಿದ ಮೇಲೆ ಇದನ್ನ ಬಳಿತೀನಿ. ಮ್ಯಾಗಿಂದ ಅಷ್ಟ ತಕ್ಕೊಂಡು ಬುಡಕಿಂದ ಒರೆಸ್ಕೊಂಡ್ಬಿಡ್ತೀನಿ. ಇಷ್ಟು ನಡೆದೈತೆ ನೋಡ್ರಿ. ತುಂಬ ಏನವ ಅರ್ಜೆಂಟ್ ಇತ್ತಾನೆ, ಎದ್ದು ಕುಂದ್ರದು. ಹಾಂ, ಬರವ. ಹಚ್ಚಂದ್ರೆ ಹಾಸ್ತೀನಿ, ಬೇಡ ಅಂದ್ರೆ ಬಿಡ್ತೀನಿ. ಬಾ. ಇವತ್ತು 6ಕ್ಕೆ ಎದ್ಬಿಟ್ಟೀನಿ. ಅಲಾರಾಮ್ ಹೊಡೆದಿದ್ದು ಗೊತ್ತಾಗಿಲ್ಲ. 5 ಗಂಟೆಗೆ ಇಟ್ಟೀನಿ. 5ಕ್ಕೆ ಹೊಡೆದಿದ್ದು ಎಚ್ಚರಿಲ್ಲ. 5:30 ಹೊಡೆದಿದ್ದು ಎಚ್ಚರಿಲ್ಲ. 6ಕ್ಕೆ ಈಕಿ ಬಂದು ನೀನು ಆಫ್ ಮಾಡಿದ್ದೇನೆ. ಎಬ್ಬಿಸ್ಬೇಕಿಲ್ಲ. ನೀನು ಅಕ್ಕಿ ನೆನೆ ಹಾಕಿದ್ದು ಗೊತ್ತಾಗಿದ್ದಿಲ್ಲ. ರುಬ್ಬಿದ್ದು ಗೊತ್ತು. ನೆನೆ ಹಾಕ್ಲಿ ಬಿಡ್ಲಿ, ಎದ್ದೇಳು ಟೈಮ್ ಆಗೈತಂತ ಎಬ್ಬಿಸ್ಬೇಕಿಲ್ಲ. 6 ಗಂಟೆಗೆ ಅಡುಗೆ ಮಾಡಕ್ಕೆ ಹೋಗ್ತಿದ್ದೀವಿ. ಕುಂದ್ರ. ಕಣ್ಣು ಸಕತ್ತವ. 4-5 ದಿವಸ ಆತು ಕಣ್ಣಿಗೆ ಏನಾಗೈತೆ. ವಿಡಿಯೋಕ್ಕೆ ಲೈಕ್ ಕೊಟ್ಕೊಂತ. ನೋಡ್ರಿ, ಚಟ್ನಿಗೆ ಬಿಸಿದು ಒಗ್ಗರಣೆ ಹಾಕಿದ್ರೆ ಮತ್ತೆ ಇದಾಕೈತಿ ಅಂತೇಳಿ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಆತ. ಏನು ಇವತ್ತು ಲೇಟಾಗಿ ಎದ್ನಲ್ಲ, ಗೊತ್ತಾಗೈತಿ. ಹಾಂ, ಬಂದೆ ಇರುವ. ಹಾಂ, ಚಟ್ನಿ ಕರೆಕ್ಟಾಗಿರುತ್ತೆ, ಬಟ್ ಇದಕ್ಕೆ ಇಡ್ಲಿಗೆ ಹೆಚ್ಚಾಯ್ತ ಏನು ಗೊತ್ತೇ ಆಗಲ್ಲ. ಲೇಟಾಗಿ ಎದ್ದು ಯಾವಾಗ ಕೆಲಸ ಮಾಡಕ್ಕೆ ನೋಡಿ. ನಮಗೆ ಲೇಟ್ ಆಗಿತ್ತು. ಹಾಂ, ನನ್ನ ಫ್ರೆಂಡ್ಸ್, ನಮಗೆ ಲೇಟ್ ಆಗಿತ್ತು ಅಂತಂದ್ರೆ ಈಕಿನ ನೋಡ್ರಿ. ಈಕಿಗೆ ಟೈಮ್ ಆಗಿಲ್ಲ ಫ್ರೆಂಡ್ಸ್. ಈಕಿಗೆ ನೋಡ್ರಿ. ಮಕ್ಕ ಎದ್ದು ಏನು ಮಾಡೋದೈತಿ ನಿನಗೆ? ಅಲ್ಲಿ ಇಡ್ಲಿ ಹಿಟ್ಟು ಬಿದ್ದೈತಿ, ಹೋಗಿ ತಗೋ ಹೋಗು. ಕ್ಲೀನ್ ಮಾಡೋಗು.
ಹೋಗು. ಎದು ಕುಂತಾಳ ಕಾಲು ನೋಡ್ರಿ ಎಲ್ಲಿ ಬಂದೈತಿ, ಹೆಂಗೆ ಮುಕ್ಕೊಂಡಾಳ ನೋಡ್ರಿ. ನಾನು ಹೆಂಗೆ ಮುಕ್ಕೋಬೇಕಾಗಿತ್ತು ಹಿಂಗೆ ಮುಕ್ಕೊಂಡಿನಿ ನಾನು ನೋಡ್ರಿ. ಸ್ವಲ್ಪ ಹಾಕು. ಫ್ರೆಂಡ್ಸ್ ಕೀದಳಲ್ಲಿ ಕೀ 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 ಸರಿ ಕೀ ಮಮ್ಮ ಪೇದಾರ ನೋಡ್ರಿ. ಹಾಂ ಇಡ್ಲಿ ಚಲೋ ಬಂದ. ಅಯ್ಯಕ್ಕ ಒರೆಸ್ಕೋಬೇಕಿಲ್ಲ ಅವು ನೋಡಲ್ಲ ಎಷ್ಟು ಧೂಳಾಗ್ಯವು. ಮತ್ತೆ ಇವತ್ತು ಪಿ ಐತಿ, ಪಿ ಆರ್ಡರ್ ಫ್ರೆಂಡ್ಸ್ ನೋಡ್ರಿ, ಈಗ ಎಲ್ಲ ಬಳದು ನೀರು ಹಾಕಿಟ್ಟಿನಿ. ವಾಪಸ್ ಯೂಸ್ ಮಾಡಲಿಲ್ಲ, ಯಾಕಂದ್ರೆ ಜೊಂಡಿಗೆ ಪಂಡಿಗೆ ಓಡಾಡಿರ್ತಾವ. ಅದಕ್ಕೆ ನಾನು ಅದನ್ನು ವಾಪಸ್ ಯೂಸ್ ಮಾಡಲಿಲ್ಲ. ಎಲ್ಲ ಸ್ವಚ್ಛ ಮಾಡಿದೆ ನೋಡ್ರಿ. ಹೆಂಗಾಗಿತ್ತು ಹೆಂಗಾಯ್ತು ನೋಡ್ರಿ. ಈಗ ಸ್ವಚ್ಛಗೆ ಒರೆಸ್ಕೊಂಬಿಟ್ಟೆ. ಸ್ವಚ್ಛ ಇತ್ತು, ಆದ್ರೂ ಜೊಂಡಿಗೆ ಓಡಾಡ್ತಾವ. ತಿನ್ನಕ್ಕೆ ಮನ್ಸಾಗಲ್ಲ. ಹೊಟ್ಟಿಗೆ ಇಟ್ಟು ಕೆಡ್ತಂದ್ರೆ ಏನು ಮಾಡೋದು ಅಂಥೇಳಿ ಇನ್ನೊಂದು 4 ಇದೊಂದು 4 ಕೆಳಗೊಂದು 4 ಮಾಡಕ್ಕಿಟ್ಟಿನಿ. ಮಿಕ್ಕಿದ್ದು ಇಲ್ಲೇ ತೆಗೆದಿಟ್ಟಿನಿ. ಈಗ ತಿನ್ನಕ್ಕೆ ಇದು ಚಟ್ನಿ ತೆಗೆದಿಡ್ತೀನಿ. ಆಲ್ರೆಡಿ ನಮ್ಮ ಮನೆಯವ್ರಿಗಿನ ಬಾಕ್ಸ್ ಕಟ್ಟಿಟ್ಟೆ. ಹಾಲು ಬಿಸಿಗಿಡ್ತೀನಿ. ಗಟ್ಟಿ ಹಾಲು ತಂದ್ಬಿಟ್ರೆ ಈಗ ಇವ್ನು ಜೋಡಿಸ್ಕೊಟ್ರೆ ಇವು ತೊಳೆದು ಕೊಡ್ತಾರೆ. ಇದನ್ನು ಇಲ್ಲೇ ಸಿಂಕ್ನಾಗ ತೆಳ್ಳಗೆ ನೀರು ಹಾಕಿಟ್ಟಿನಿ. ತೆಳ್ಳಗೆ ಮಾಡಿ ಸಿಂಕ್ನಾಗ ಚೆಲ್ಬಿಡ್ತೀವಿ. ಇನ್ನೇನು ಮಾಡೋದು, ಎಷ್ಟೊಂದು ವೇಸ್ಟ್ ಇವತ್ತು ನನ್ನ ಬಾಳೆವು. ತೆಳ್ಳಗೆ ಒಂದು ಏನಾರು ಇಡಬೇಕಾಗಿತ್ತು ನಾನು. ಇನ್ನೂ 2 ದಿವಸ ಆಗುತ್ತೆ. ದೋಸೆ ಪಡ್ಡು ತಿನ್ನೋದ ಇಲ್ಲಿ ಇವರು ಪಡ್ಡು ಒಲ್ಲೆ ಅಂತಾರೆ. ಮತ್ತು ದೋಸೆ ಮಾಡ್ತೀನಿ ಅಷ್ಟೆ. ಅದನ್ನು ತೆಗೆದು ಫ್ರಿಜ್ನಾಗ ಇಡ್ತೀನಿ. ಈಗ ನೋಡ್ರಿ, ಈಗ ದೋಸೆ ಹಿಟ್ಟು ಬಳದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಚಹಾ ಕಾಸಕ್ಕಿಟ್ಟಿದ್ದೆ. ಚಹಾ ಕುಡಿದೆ. ನಾವೇನು ಎದ್ದಿದ್ಲಲ್ಲ, ಹೊರಗೆ ಕರ್ಕೊಂಬಂದು ಕುಂದರ್ಸಿನಿ. ಅಕ್ಕಿನೂ ಕೂಡ ಸ್ವಲ್ಪ ಚಹಾ ಕುಡಿಬೇಕು ಅನ್ಸಕತ್ತಿತ್ತು. ತಲೆ ನುಸಾಕತ್ತಿತ್ತು ಮತ್ತು ಕಣ್ಣು ನೋವು ಭಾಳ ಬಂದೈತಿ ನನಗೆ. ಒಂದು 2-3 ದಿವಸದಿಂದ ಮೊಬೈಲ್ ಯೂಸ್ ಮಾಡ್ತೀನಲ್ಲ, ಅದಕ್ಕೇನಾದರೂ ಆ ಥರ ಆಗಿತ್ತೋ ಏನೋ ಗೊತ್ತಿಲ್ಲ. ಕಣ್ಣು ಬರಾಕತ್ತೈತಿ ಸ್ವಲ್ಪ. ಹಂಗಾಗಿ ವಿಡಿಯೋನೂ ಕೂಡ ಹಾಕೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿನಿ. ಈಗ ವಿಡಿಯೋ ಹಾಕೋದು ಕಡಿಮೆ ಮಾಡಿದ್ರೂ ವಿಡಿಯೋ ನೋಡೋದು ಕಡಿಮೆ ಮಾಡ್ತಾಯಿಲ್ಲ. ಆದ್ರೂ ನೋಡ್ತಾ ಇರ್ತೀನಿ. ಬಟ್ ಬೇರೆ ವಿಡಿಯೋಗಳನ್ನು ಖಾಲಿಪುರ ಟಿವಿಗೆ ಟೈಮ್ ವೇಸ್ಟ್ ಆಗೋವಂಥ ವಿಡಿಯೋಗಳನ್ನು ನೋಡ್ತಾ ಇಲ್ಲ. ನನಗೆ ಯೂಸ್ ಆಗೋವಂಥ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ. ಬಟ್ ಏನು ಮಾಡ್ತೀರಿ, ಆದರೂ ಕಣ್ಣು ಬರ್ತೈತಿ, ಬಿಡೋಕ್ಕೂ ಆಗೋಲ್ಲ. ನಮ್ಮ ಮನೆಯವರು ಪಾತ್ರೆ ತೊಳೆದು ಕೊಡಾಕತ್ತಿದ್ರು. ನಾನು ಚಹಾ ಕುಡಿದೆ. ಚಹಾ ಕುಡಿದ್ಬಿಟ್ಟು ಈಗ ರೂಮಲ್ಲೆಲ್ಲ ಹಾಸಿಗೆ ಹರಡಿಬಿಟ್ಟಿತ್ತು, ಹೊಚ್ಕೊಂಡಿದ್ದು. ಅದೆಲ್ಲ ಮಡಚಿಡಬೇಕು ನೀಟಾಗಿ. ನೋಡ್ರಿ ತೋರಿಸ್ತೀನಿ. ಎಲ್ಲ ಹೊಚ್ಕೊಂಡಿದ್ದು ಹಾಗೆ ಬಿಟ್ಟು ಎದ್ದೆದ್ದು ಹೋಗಿರ್ತೀವಿ. ಯಾಕಂದ್ರೆ ನಾನು ಇವತ್ತು ರಾತ್ರಿ ಲೇಟಾಗಿ ಮಕ್ಕೊಂಡಿನೇ. ರಾತ್ರಿ ಬೇಗ ಮಕ್ಕೋಬೇಕಂತ ಮಕ್ಕೊಳಕ್ಕೆ ಹೋಗ್ತೀನಿ. ಬಟ್ ರೂಢಿ ಬಿದ್ದುಬಿಟ್ಟೈತೆ ಅದು. ವಿಡಿಯೋ ಎಡಿಟ್ ಮಾಡಿ ಮಕ್ಕೊಳೋದು ಟೈಮ್ ಲೇಟಾಗಿ ಮಕ್ಕೊತೀವಲ್ಲ, ಅದು ರೂಢಿ ಬಿದ್ದುಬಿಟ್ಟೈತೆ. ಹಾಗಾಗಿ ಒಂದು 3-4 ದಿವಸದಿಂದ ಬೇಗ ಎದ್ದೆ. 5 ಗಂಟೆಗೆ ಎದ್ದುಬಿಟ್ಟು ಅಕ್ಕಿಗೆ ಎಬ್ಬಿಸಿ ನಾನು ಹೇಳ್ತಿದ್ದೆ. ಇವತ್ತು ಏನಾಗಿತ್ತೋ ಏನೋ ಗೊತ್ತಿಲ್ಲ, ಎಚ್ಚರನೇ ಆಗಿಲ್ಲ. ಅಲಾರಾಮ್ ಹೊಡೆದ್ರೂ ಕೂಡ ಎಚ್ಚರ ಆಗಿಲ್ಲ ನನಗೆ. ನಮ್ಮ ನಮಿತಾನ ಅಲಾರಾಮ್ ಆಫ್ ಮಾಡಿದ್ಲಂತ. ಹಾಗಾಗಿ 6 ಗಂಟೆಗೆ ಬಂದು ಎಬ್ಸಿದ್ಲಕ್ಕಿ. 6 ಗಂಟೆ ಆಗೈತೆ ಎದ್ದೇಳು ಮಮ್ಮಿ ಅಂತಂದು. ಹೆಂಗೋ ಇಡ್ಲಿ ಮಾಡೋದಿತ್ತಲ್ಲ, ಅಷ್ಟೊಂದೇನು ಇದು ಟೈಮ್ ತೊಗೊಳಂಗಿಲ್ಲ. ಇಡ್ಲಿ ಚಟ್ನಿ ಮಾಡೋದು ಕಡಿಮೆ ಟೈಮಲ್ಲೇ ಮಾಡಿಬಿಡ್ಬೋದು ಬೇಗ. ಹಾಗಾಗಿ ಹಂಗೆ ಎದ್ದು ಹೋಗ್ಬಿಟ್ಟಿರ್ತೀವಿ. ನಮ್ಮ ನಮಿತಾನು ಕೂಡ ಹಂಗೆ ಎದ್ದು ರೆಡಿ ಆಗ್ತಾಳೆ. ನಾನು ಕೂಡ ಹಂಗೆ ಎದ್ದು ಹೋಗಿ, ನಾನು ನಮ್ಮ ನವ್ಯ ಮಲಗಿರ್ತಾಳೆ. ಆಕಿದು ಮತ್ತು ಆಕಿ ಎದ್ದ ಮೇಲೇ ಎಲ್ಲನೂ ತೆಗೆದು ನೀಟಾಗಿ ಜಾಡಿಸ್ಬೇಕು ನೋಡ್ರಿ. ಹಂಗಾಗಿ ಆಕಿನೂ ಬೇಗ ಎದ್ದಿದ್ಲು. ಮತ್ತು ಆಕಿನ ಕರ್ಕೊಂಡೋಗಿ ಹೊರಗೆ ಕುಂದಿರ್ಸಿ ಎಲ್ಲನೂ ಬ್ಲ್ಯಾಂಕೆಟು ಮಡಿಚಿಟ್ಟು ತೆಲುಗುಂಬು ಎಲ್ಲನೂ ನೀಟಾಗಿ ಈ ರೀತಿ ನೀಟಾಗಿಟ್ರೆ ನಂಗೆ ಸಮಾಧಾನ. ಹತ್ಯಾಗ ಮಡಿಚಿಡ್ಬೇಕು ಬ್ಲ್ಯಾಂಕೆಟು. ಅವನ್ನ ಇಷ್ಟಿಷ್ಟು ಅಗಲ ಮಡಿಚಿಡ್ತಾಳೆ ನಮ್ಮ ನಮಿತಾ. ಆಕಿ ಸಂಡೇ ಸ್ಯಾಟರ್ಡೆ ಮನೆಯಾಗಿರ್ತಾಳ್ರಿ, ಅವಾಗ ಆಕಿದ ಇರುತ್ತೆ ಕೆಲಸ. ಹಾಸಿಗೆ ಎಲ್ಲ ಮಡಿಚಿ ಜಾಡಿಸಿ ಕಸ ಗುಡಿಸೋದು. ಬಟ್ ನನ್ನ ಥರ ನೀಟಾಗಿ ಇಟ್ಟಿರಂಗಿಲ್ಲ. ಅಗ್ಲ ಮಡಿಚಿಟ್ಬಿಟ್ಟಿರ್ತಾಳೆ.
ನನಗದು ಇಷ್ಟನೇ ಆಗಲ್ಲ. ಹತ್ಯಾಗ ಮಡಿಚಿ ಒಂದು ಸೈಡ್ ಇಟ್ಬಿಟ್ರೆ ಅದು ಕಣ್ಣಿಗೆ ಕಾಣೋದೂ ಇಲ್ಲ, ಅಷ್ಟು ಅಸಹ್ಯವಾಗಿಯೂ ಕಾಣಂಗಿಲ್ಲ, ನೀಟಾಗಿ ಕಾಣಿಸ್ತಾವೆ. ನಾನಿವಾಗ ಮಡಿಚಿಡ್ತಾ ಇದ್ದೀನಿ ನೋಡಿರಿ ಆ ರೀತಿ. ಇವಾಗ ನೋಡಿರಿ ಹಾಸಿಗೆ ದೊಡ್ಡವೆಲ್ಲ ಮಡಿಚಿಡಾಕತ್ತೀನಿ. ಮೊನ್ನೆ ಒಂದು 2 ದಿವಸ ವೀಡಿಯೋ ಹಾಕಲಿಲ್ಲ, ಮತ್ತು ನಿನ್ನೆನೂ ಕೂಡ ವೀಡಿಯೋ ಹಾಕಲಿಲ್ಲ. ಮುಂಚೆ ನಂದು ಅರ್ನಿಂಗ್ ಕಡಿಮೆ, ಒಂದೊಂದು ದಿನ 2 ದಿನ 3 ದಿನ ಹಿಂಗೆ ಬಿಟ್ಟೆ ಅಂತಂದ್ರೆ 4 ತಿಂಗಳಿಗೆ ಬರೋದು 5 ತಿಂಗಳಿಗೆ ಬರ್ತೈತಿ ಇದು ಪೇಮೆಂಟು. ಏನು ಮಾಡೋದು, ನಮ್ಮದು ಆರೋಗ್ಯ ನೋಡ್ಕೋಬೇಕಾಗತ್ತೆ ನೋಡಿರಿ. ಆರೋಗ್ಯನೂ ಮುಖ್ಯ, ಮನೆ ಕೆಲಸ ನಾವೇನು ನೋಡ್ಕೊಳೋದು, ನಮಿತಾಗ ಓದಿಸೋದು. ಆಮೇಲೆ ಇವಾಗ ಟೀಚರ್ ಪೋಸ್ಟ್ ಕರೀತಾರ ಅಂತ ಹೇಳ್ಬಿಟ್ಟು ಮತ್ತು ಜೋರಾಗೈತಿ ಸುದ್ದಿ, ಅದ್ರದ್ದು ಬೇರೆ ನಾನು ಪ್ರಿಪ್ರೇಷನ್ ಮಾಡ್ಕೋಬೇಕು. ಹಂಗಾಗಿ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಬಟ್ ಆದ್ರೂ ಮಾಡ್ಕೊತೀನಿ. ಒಂದೊಂದು ಸಲ ವಿಡಿಯೋ ಮಾಡ್ಕೋಬೇಕು, ಬಿಡಬಾರ್ದು. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಶೇರ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಚಿಕ್ಕ ವಿಡಿಯೋ ಮಾಡಿ ಶೇರ್ ಮಾಡ್ಕೋಬೋದು, ಒಂದು 10 ನಿಮಿಷ 15 ನಿಮಿಷದ ವೀಡಿಯೋನ. ಬಟ್ ಅಷ್ಟು ಚಿಕ್ಕ ವಿಡಿಯೋ ಹಾಕಿದರೆ ಏನಾಗುತ್ತೆ ಗೊತ್ತ್ರಿ, ಅಡ್ವರ್ಟೈಸು ಜಾಸ್ತಿ ಬರೋಲ್ಲ ಒಂದು, ಇನ್ನೊಂದು ವಾಚ್ ಟೈಮು ಜಾಸ್ತಿ ಆಗಂಗಿಲ್ಲ. 15 ನಿಮಿಷದ ವೀಡಿಯೋ ಹಾಕಿದ್ರೆ ಅದ್ರಾಗ ಒಂದು 3 ನಿಮಿಷ 4 ನಿಮಿಷ 5 ನಿಮಿಷ ಇಷ್ಟೇ ನೋಡಿ ಬಿಡ್ತಾರೆ. ಹಾಗಾಗಿ ವ್ಯೂಸ್ ಡ್ಯೂರೇಷನ್ ಕಡಿಮೆ ಆಗಿಬಿಡ್ತೈತಿ. ಆವಾಗ ನಮ್ಮ ಚಾನೆಲ್ ಗ್ರೋತು ಇನ್ನೂ ಕಡಿಮೆಯಾಗಿ ಗ್ರೋತ್ ತೆಳಗೆ ಇಳಿದ್ಬಿಡ್ತೈತಿ. 1000 2000 ಬರೋ ವ್ಯೂಸ್ 700 600 800 ಇಲ್ಲಿಗೆ ಬಂದು ನಿಂತ್ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಒಂದು 25 ನಿಮಿಷದ ಮ್ಯಾಗಿಂದು ವೀಡಿಯೋ ಹಾಕಿದ್ರೆ ಅಟ್ಲೀಸ್ಟ್ ನಮ್ಗೆ 7 ನಿಮಿಷ ಅಥವಾ 8 ನಿಮಿಷದ ವ್ಯೂಸ್ ಡ್ಯೂರೇಷನ್ ಬರುತ್ತೆ. ವ್ಯೂಸ್ ಜಾಸ್ತಿ ಇದ್ದಾಗ ವ್ಯೂ ಡ್ಯೂರೇಷನ್ ಕಡಿಮೆ ಬರ್ತೈತಿ, ವ್ಯೂಸ್ ಕಡಿಮೆ ಇದ್ದಾಗ ವ್ಯೂ ಡ್ಯೂರೇಷನ್ ಜಾಸ್ತಿ ಬರ್ತೈತಿ. ಹಿಂಗೆ ಅಂದರೆ ವಿಡಿಯೋನ ಇಂಟ್ರೆಸ್ಟ್ ಕೊಟ್ಟು ನೋಡಿರ್ತಾರೆ, ಸ್ವಲ್ಪ ಜನ ನೋಡಿದ್ರು ಕೂಡ ಅವರು ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಲಾರ್ದಂಗೆ ನೋಡಿರ್ತಾರೆ ನೋಡ್ರಿ. ಆವಾಗ ನಮ್ಗೆ ವ್ಯೂ ಡ್ಯೂರೇಷನ್ ಚೆನ್ನಾಗಿರ್ತೈತಿ ಮತ್ತು ವಾಚ್ ಟೈಮು ಕೂಡ ಚೆನ್ನಾಗಿ ಬರ್ತೈತಿ. ಆ ಥರ ವಾಚ್ ಟೈಮು ಮತ್ತು ವ್ಯೂ ಡ್ಯೂರೇಷನ್ ಜಾಸ್ತಿ ಇದ್ದಾಗ ಆ್ಯಡ್ಸು ಕೂಡ ಜಾಸ್ತಿ ಬರ್ತಾವೆ. ಆ್ಯಡ್ಸ್ ಜಾಸ್ತಿ ಬಂದರೆ ನಮ್ಗೊಂಚೂರು ಅರ್ನಿಂಗ್ ಜಾಸ್ತಿ ಆಕೈತಿ. ಜಾಸ್ತಿ ಅಂದ್ರೆ ಏನು ರೀ, 1000 ವ್ಯೂಸ್ ಬಂದರೆ 100 ಮ್ಯಾಗ ಒಂದು 10 ರೂಪಾಯಿ 20 ರೂಪಾಯಿ ಹಿಂಗೆ ಬರ್ತೈತಿ ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ಬರೋದಿಲ್ಲ. ಒಂದೊಂದು ದಿನ ಜಾಸ್ತಿ ವ್ಯೂಸ್ ಬಂದಾಗ ಬರುತ್ತೆ, ಇಲ್ಲ ಅಂತ ಹೇಳೋಂಗಿಲ್ಲ. ಅದು ಹೆಂಗಪ್ಪ ಅಂದರೆ ನೋಡುವಂಥ ಏರಿಯಾದ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಆ್ಯಡ್ಸ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇನ್ನು ಅಮೇರಿಕಾದವರು, ಆಸ್ಟ್ರೇಲಿಯಾದವರು, ಈ ಥರ ಎಲ್ಲ ಬೇರೆ ದೇಶದವ್ರು ನೋಡಿದ್ರೆ ಅದೊಂಚೂರು ಅರ್ನಿಂಗ್ ಜಾಸ್ತಿ ಆಗುತ್ತಾ ಅಂತಂದು ಹೇಳ್ತಾರೆ. ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನನಗಿಷ್ಟ. 1000 ವ್ಯೂಸ್ ಬಂದರೆ ನಂಗೆ ಒಂದು 100 ರೂಪಾಯಿನಾದ್ರೂ ಬರುತ್ತಲ್ಲ ಅನ್ನೋ ಖುಷಿಗೆ ಮಾಡ್ತಿರ್ತೀನಿ. ಬಟ್ ಅದನ್ನು ಬರಲಿಲ್ಲ ಅಂದರೆ ಡಿಮೋಟಿವೇಶನ್ ಆಗಿಬಿಡ್ತೀನಿ. ಅಯ್ಯೋ ಏನು ಮಾಡಿದರೆ ಏನು ಪ್ರಯೋಜನ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ಹಂಗೆ ಇವಾಗ ಹತ್ತತ್ರ ನನಗೊಂದು $50 ಆಗೈತಿ. ಇನ್ನೂ $50 ಆಗಬೇಕು ಅಂದರೆ ಇನ್ನೂ 2 ತಿಂಗಳು ಹಿಡಿತೈತೋ ಏನು 3 ತಿಂಗಳು ಹಿಡಿತೈತೋ ಗೊತ್ತಿಲ್ಲ. ಆದಷ್ಟು ಅದೊಂದು $100 ಆಗಿಬಿಟ್ರೆ ನನಗೆ ಆರಾಮಾಗಿ ಓದ್ಕೊಳಕ್ಕೆ ನಂಗೆ ಇದಾಕೈತಿ, ಟೈಮ್ ಸಿಗ್ತೈತಿ. ಒಂದಿಷ್ಟು ದಿನ ಟೀಚರ್ ಪೋಸ್ಟ್ ಕರೆದ್ರು ಅಂತಂದ್ರೆ, ಕಾಲ್ಫಾರ್ಮ್ ಆಯಿತು ಅಂತಂದರೆ ಅದಕ್ಕೆ ಅಂತ ನಾನು ಟೈಮನ್ನು ಕೊಟ್ಟು ಓದಿ ಚೆನ್ನಾಗಿ ಓದಿದ್ರೆ ಏನೋ ಒಂದು ಆಕೈತಿ. ಇಲ್ಲ ಎಲ್ಲದನ್ನು ನಾನು ಮಾಡಿಕೊಂಡು ಎಕ್ಸಾಮ್ ಬರಿತೀನಿ ಅಂದ್ರೆ ಆಗಂಗಿಲ್ಲ. ನೋಡೋಣ, ಸದ್ಯದರಲ್ಲೇ ಕರೀತಾರ ಅನ್ನಕತ್ತೆ. ಈಗ ಜನವರಿ ಒಳಗೆ ಫಸ್ಟಿಗೆ ಜನವರಿ ಸ್ಟಾರ್ಟ್ ಆಗಿಬಿಟ್ಲೆ ಕರೀತಾರ ಅಂತ ಹೇಳ್ಬಿಟ್ಟು ಆವಾಗ ಫುಲ್ ಜೋರಿತ್ತು. ಅದಾದಮೇಲೆ ಮಾರ್ಚ್ ಅಂದರು, ಮಾರ್ಚ್ ಹೋಯ್ತು, ಈಗ ಜೂನ್ ಬಂದೈತಿ. ಈ ವಾರದಲ್ಲಿ ಕರೀತಾರ, ಈ ಮಂತ್ ಎಂಡಲ್ಲಿ ಕರೀತಾರ ಅಂತಂದು ಹೇಳ್ತಾ ಇದ್ದಾರೆ. ಆದ್ರೂ ಯಾವಾಗಾದರೂ ಯಾಕೆ ಕರೀಲಿ, ಬಟ್ ನಾವು ಓದೋದು ಮಾತ್ರ ನಿಲ್ಲಿಸ್ಬಾರ್ದು. ಓದ್ಕೊತಾ ಇದ್ವಿ ಅಂದರೆ ನಮಗೆ ಹೆಲ್ಪ್ ಆಗುತ್ತೆ. ಹೆಲ್ಪ್ ಅಂದರೆ ರಿವಿಷನ್ ಆಕೈತಿ. ಜಾಸ್ತಿ ಓದಿದಷ್ಟು ರಿವಿಷನ್ ಆಗುತ್ತೆ. ನಾವು ಎಕ್ಸಾಮ್ ಟೈಮು ಜಾಸ್ತಿ ಏನು ಟೈಮ್ ಕೊಡೋಂಗಿಲ್ಲ. ಒಂದು 2 ತಿಂಗಳ, ಒಂದು 3 ತಿಂಗಳ, ಭಾಳ ಆಗುತ್ತೆ ಇನ್ನೂ 3 ತಿಂಗಳ. 2 ತಿಂಗಳಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ. ಆ 2 ತಿಂಗಳಲ್ಲಿ ಎಲ್ಲ ಪೋರ್ಷನ್ನು ನಾವು ಓದಬೇಕಂದ್ರೆ ಆಗಂಗಿಲ್ಲ. ಅದಕ್ಕೆ ನಾನು ಕಂಟಿನ್ಯೂ ಆಗಿ ಟಚ್ಚಲ್ಲಿ ಅದೀನಿ. ಅಂದರೆ ಒಂದೇ ಒಂದು ಸಬ್ಜೆಕ್ಟ್ ಅಂದರೆ ಇಂಗ್ಲೀಷ್ ಸಬ್ಜೆಕ್ಟನ್ನು ನಾನು ಆವಾಗಿಂದನೂ ವಿಡಿಯೋಗಳನ್ನು ನೋಡ್ಕೊತಾನೆ ಬಂದೀನಿ. ಬಟ್ ಬುಕ್ ಹಿಡಿದು ಓದಿಲ್ಲ. ಇದು ವಿಡಿಯೋಗಳನ್ನು ನೋಡಿ ಅರ್ಥ ಮಾಡ್ಕೊತಿದ್ದೆ.
ಬಟ್ ಇವಾಗ ಏನು ಮಾಡ್ತೀನಿ, ವಿಡಿಯೋನು ಕೂಡ ನೋಡ್ತೀನಿ, ಬುಕ್ಸು ಓದ್ತೀನಿ, ಆಮೇಲೆ ನೋಟ್ಸು ಕೂಡ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ. ಇವಾಗಿಂದ ನಾನು ನೋಟ್ಸ್ ಮಾಡ್ದಂಗೂ ಆಗುತ್ತಾ, ಆಮೇಲೆ ನನಗೆ ರೈಟಿಂಗ್ ಪ್ರಾಕ್ಟೀಸ್ ಆಗುತ್ತಾ ಅಂತೇಳ್ಬಿಟ್ಟು ನೋಟ್ಸು ಕೂಡ ಮಾಡ್ಕೊಳಕತ್ತೀನಿ. ಅದಕ್ಕೆ ಆದಷ್ಟು ಒಂದು ಸ್ವಲ್ಪ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇನ್ನೊಂದು $50 ಕಂಪ್ಲೀಟ್ ಆಯಿತು ಅಂತಂದರೆ ನಾನು ನೋಡ್ತೀನಿ, ಟೀಚರ್ ಪೋಸ್ಟ್ ಕರೆದ್ಬಿಟ್ರೆ ಇದನ್ನು ಸ್ಟಾಪ್ ಮಾಡಿಬಿಡ್ತೀನಿ ಒಂದಿಷ್ಟು ದಿವಸ ಓದ್ಕೊಳಕ್ಕೆ. ಅದಾದಮೇಲೆ ಮತ್ತೆ ನೋಡೋಣ ಏನೇನು ಆಕೈತಿ ನಮ್ಮ ಜೀವನದೊಳಗೆ, ಮುಂದೆ ಹಂಗೆ ಜೀವನ ನಡೀತೈತಿ ಹಂಗೆ ನೋಡೋದು ಫ್ರೆಂಡ್ಸ್. ಹಾಗಾಗಿ ಇವಾಗ ಒಂದಿಷ್ಟು ವಿಡಿಯೋ ಹಾಕಕ್ಕೆ ಹಿಂದೆ ಮುಂದೆ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಟೀಚರ್ ಪೋಸ್ಟ್ ಕರೆದ್ರೆ ಒಂದು ಸ್ವಲ್ಪ ಚಲೋ ಆಕೈತಿ, ಓದ್ಕೊಳಕ್ಕೆ ಇನ್ನೂ ಇಂಟ್ರೆಸ್ಟ್ ಬರ್ತೈತಿ. ಕರೆದಾರ ಅನ್ನೋ ಒಂದು ಭಯದಲ್ಲಿ ಜಾಸ್ತಿ ಓದ್ಕೊಳಕ್ಕಾಗುತ್ತೆ. ನೋಡಬೇಕು ಯಾವಾಗ ಕರೀತಾರೋ ಗೊತ್ತಿಲ್ಲ. ಈ ತಿಂಗಳಂತೂ ಭಾಳ ಜೋರಿತ್ತು, ಕರೀತಾರೆ ಅಂತೇಳ್ಬಿಟ್ಟು. ಇದು ತಿಂಗಳೂ ಮುಗ್ಯಕ್ಕೆ ಬಂತು ಈಗಾಗಲೇ ಒಂದು 15 ದಿವ್ಸದ ಮ್ಯಾಗ ಆಯಿತು. ಏನು ಮಾಡೋಕ್ಕಾಗಲ್ಲ, ಗೌರ್ಮೆಂಟು ಹೆಂಗೈತಿ ಹಂಗೆ ಹೋಗೋದು ನೋಡ್ರಿ. ಅವ್ರು ಕರೆದಾಗ ನಾವು ಎಕ್ಸಾಮ್ ಬರೀಬೇಕಾಗತ್ತೆ. ಈಗ ನೋಡಿರಿ ಮನೆ ಎಲ್ಲ ಕ್ಲೀನ್ ಮಾಡಿದೆ, ಕಸ ಗುಡಿಸ್ಕೊಂಡೆ, ಹೊರಗಿಂದು ಕಸ ಗುಡಿಸಿದೆ. ಇನ್ನೂ ಸ್ನಾನ ಮಾಡಿಲ್ಲ, ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಬಿಟ್ಟೆ. ಇಬ್ಬರು ಫ್ರೆಶ್ ಅಪ್ ಆದ್ವಿ, ನವ್ಯ ನಾನು. ಹೊಟ್ಟೆ ಹಸಿವು ಆಯಿತು. ಹೊಟ್ಟೆ ಹಸಿವು ಆದ ತಕ್ಷಣ ಇಡ್ಲಿ ಮಾಡಿದ್ನೆಲ್ಲ, ಇಡ್ಲಿ ಅಂತೂ ಚಲೋ ಬಂದಿದ್ವು, ಸಾಫ್ಟಾಗಿ ಮತ್ತು ವೈಟಾಗಿನೂ ಕೂಡ ಬಂದಿದ್ವು. ಚಟ್ನಿನೂ ಕೂಡ ಕರೆಕ್ಟಾಗಿತ್ತು. ನಾನು ಹೇಳ್ತಾ ಇದ್ದೆ ಫಸ್ಟಿಗೆ ಉಪ್ಪು ಗಿಪ್ಪು ಆಗೈತೋ ಏನೋ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವಸರ ಅಂದರೆ ಟೈಮ್ 6 ಗಂಟೆಗೆ ಎದ್ಬಿಟ್ನೆಲ್ಲ, 1 ಅವರಲ್ಲಿ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಆಯಿತು, ಎಲ್ಲನೂ ಚೆನ್ನಾಗಾಯಿತು. ಏನೋ ಅವಸರ ಏನೂ ಆಗಲಿಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ, ಅವಸರದಲ್ಲಿ ಜಾಸ್ತಿ ಉಪ್ಪು ಹಾಕಿಬಿಟ್ನೋ ಏನೋ ಅಂದ್ಕೊಂಡೆ. ಬಟ್ ಉಪ್ಪು ಮಾತ್ರ ಕರೆಕ್ಟಾಗಿತ್ತು. ಉಪ್ಪು, ಖಾರ, ಹುಳಿ, ಚಟ್ನಿಗೆ ಒಂದು ಸ್ವಲ್ಪ ಇದನ್ನು ಹಾಕಿದ್ದೆ, ಹುಣಸೆಹಣ್ಣು. ಚಲೋ ಆಗಿತ್ತು, ಹುಳಿಯಾಗಿ. ಇದು ಇಡ್ಲಿ ಮತ್ತು ಚಟ್ನಿ ಕಾಂಬಿನೇಷನ್ ಸೂಪರಾಗಿತ್ತು. 5:15 ಎದ್ದಿದ್ರೆ ನಾನು ಸಾಂಬಾರು ಮಾಡ್ಬೇಕು ಅಂದ್ಕೊಂಡಿದ್ದೆ. ಸಾಂಬಾರು ಚೆನ್ನಾಗಿರ್ತೈತಿ ಇಡ್ಲಿ ಜೊತೆಗೆ. ಚಟ್ನಿ ಈಗ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಸಾಂಬಾರೇ ಜಾಸ್ತಿ ಇಷ್ಟ ಆಕೈತಿ. ಬಾಯಿ ಒಂಥರ ಸಪ್ಪು ರುಚಿ ಕೆಟ್ಟಿರುತ್ತೆ ಅಂತಾರೆ ನೋಡ್ರಿ. ಹಂಗೆ ರುಚಿ ಕೆಟ್ಟದಾಗ ಇಡ್ಲಿ ಸಾಂಬಾರು ಮಾಡ್ಕೊಂಡು ತಿಂದ್ರೆ ಬಾಯಿ ರುಚಿ ಎಲ್ಲ ಬಿಟ್ಟೋಗುತ್ತೆ. ಹಂಗೆ ಅಷ್ಟು ಚೆನ್ನಾಗಿರ್ತೈತಿ. ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಅಂತೇಳ್ಬಿಟ್ಟು ಬೇಗ ಚಟ್ನಿ ಬೇಗ ಆಗುತ್ತೆ ನೋಡ್ರಿ. ಹಂಗಾಗಿ ಚಟ್ನಿನೂ ಸಾಂಬಾರು ಮಾಡ್ಬೋದಿತ್ತು, ಬಟ್ ಯಾಕೋ ನನಗೂ ಟೈಮ್ ಸಾಲಲ್ಲ ಬಿಡು, ಸುಮ್ಮನೆ ಲೇಟ್ ಆಗುತ್ತಾ ಅಂಥೇಳಿ ಚಟ್ನಿನ ಮಾಡಿಬಿಟ್ಟೆ. ಕೊಬ್ಬರಿ ಇತ್ತು ಹೆಂಗಾದ್ರೆ ಮನ್ಯಾಗ ನೋಡ್ರಿ. ನಾವೇನೋ ತಿನ್ನಾಗತ್ತಾಳ. ಅಕ್ಕಿಗೆ ಈ ಥರ ಗಟ್ಟಿಯಾಗಿದ್ದಿದ್ದು ಇಷ್ಟ ಆಗಂಗಿಲ್ಲ. ಗಟ್ಟಿ ಅಂದರೆ ಸಾಫ್ಟಾಗಿನೇ ಇತ್ತು ಇಡ್ಲಿ, ಬಟ್ ಅಷ್ಟು ಇಷ್ಟಪಟ್ಟು ತಿನ್ನಂಗಿಲ್ಲ ರೈಸ್ ತಿಂದಂಗೆ. ಅದೇ ಪಲಾವು, ಟೊಮೆಟೊ ಬಾತು, ಚಿತ್ರಾನ್ನ ಮತ್ತು ಪುಳಿಯೋಗರೆ ಈ ಥರದ್ದು ರೈಸ್ ಐಟಮ್ ಮಾಡಿ ತಿನ್ನಿಸಿದೆ ಅಂದರೆ ಬೇಗ ತಿಂದ್ಬಿಡ್ತಾಳೆ. ಏನೋ ಬೆಳಿಗ್ಗೆ ಹಸುವಾಗಿತ್ತು ಅಂತ ಹೇಳ್ಬಿಟ್ಟು 1-2 ಇಡ್ಲಿ ತಿಂದ್ಲು. ಮಧ್ಯಾಹ್ನ ಅಂಕರ್ ತಿನ್ನಲೇ ಇಲ್ಲ ಇಡ್ಲಿನ. ತಿನ್ಸಕ್ಕೆ ಹೋದ್ರೆ ಒಂದು 4-5 ಇಡ್ಲಿ 4 ಇಡ್ಲಿ ಉಳಿದಿತ್ತು. ಇಬ್ಬರಿಗೆ 2 ಆಕೈತಿ ಅಂತ ಹೇಳ್ಬಿಟ್ಟು ಹಾಕಿ ತಿನ್ಸಕ್ಕೆ ಹೋದೆ, ತಿನ್ನಲೇ ಇಲ್ಲ ಮಧ್ಯಾಹ್ನ. ಇಷ್ಟೇ ನೋಡ್ರಿ. ಈಗ ಕಡಾಳಿಗೆ ಒಂದು ಸ್ವಲ್ಪ 2.5 ಸ್ಪೂನಷ್ಟು ಎಣ್ಣೆ ಹಾಕೀನಿ. ಎಣ್ಣೆ ಕಾದೈತಿ. ಕಾದಿರೋ ಎಣ್ಣೆಗೆ ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ, ಆಮೇಲೆ ಜೀರಿಗೆ. ಎಣ್ಣೆ ಕಾದಿತ್ತು, ಲಗು ಚಿಟಪಟ ಆಗತೈತಿ ನೋಡ್ರಿ. ಈಗ ಅದ್ರ ಜೊತೆಗೆ ನಾನು ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಮತ್ತು ಕರಿಬೇವು. ಇದಂತೂ ಚಲೋ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇನ್ನೊಂದು ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಹಿಂಗಾಕಿ ಫ್ರೈ ಮಾಡಕತ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಯಿತು ಈರುಳ್ಳಿದು. ಟೊಮೆಟೊ ಹಾಕ್ಕೊತೀನಿ. ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈಗ ನೋಡಿರಿ, ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆದಮೇಲೆ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ, 1.5 ಸ್ಪೂನಷ್ಟು ಹಾಕ್ಕೊತೀನಿ. ಮತ್ತು ಬೇಕಂದ್ರೆ ಆಮೇಲೆ ಹಾಕ್ಕೋಬೋದು. ಆಮೇಲೆ ಅದ್ರ ಜೊತೆಗಿನ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕ್ಕೊಳಕತ್ತೀನಿ. ಇನ್ನೊಂಚೂರು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಇದ್ರ ಜೊತೆಗೆ ನಾವು ಸ್ವಲ್ಪ ಅರಿಶಿನ ಹಾಕ್ಕೊತೀವಿ ನೋಡಿ. ಬೇಗ ಮೆತ್ತಗಾಗುತ್ತೆ ಟೊಮೆಟೊ, ಈರುಳ್ಳಿ. ನೋಡ್ರಿ ಎಲ್ಲ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳಕತ್ತೈತಿ. ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಸ್ವಲ್ಪ ಹಾಕಕತ್ತೀನಿ. ನೋಡ್ಕೊಂಡು ಹಾಕೋರಿ ಖಾರನ. ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಹಸಿ ಖಾರ ಹಾಕಿರ್ತೀವಲ್ಲ, ಹಂಗಾಗಿ ಒಣ ಖಾರ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಕಂದ್ರೆ ಸ್ಕಿಪ್ನೂ ಮಾಡ್ಬೋದು ಒಣ ಖಾರ, ಕೆಂಪು ಖಾರನ. ಈಗ ಇದು ಫ್ರೈ ಆಯಿತು ನೋಡಿರಿ, ಎಣ್ಣೆ ಬಿಟ್ಕೊಂಡಾಗತ್ತೈತಿ. ಈ ಟೈಮಲ್ಲಿ ಇದು ನೋಡಿರಿ ಹೆಸರು ಕಾಳು ಕುದಿಸಿ ಎಣ್ಣೆನೆ ಹಣ್ಣಾಗ ಕುದಿಸಿ ಸ್ವಲ್ಪ ಇದನ್ನು ಮಾಡೀನಿ, ಮಸ್ಕೊಂಡೀನಿ. ಉಪ್ಪಂತ್ರ ಹಾಕಿನಿ, ಎಲ್ಲ ಹಾಕಿನಿ. ಈಗ ಇದು ಒಂದು ಕುದಿ ಬಂದರೆ ಆಯಿತು, ರೆಡಿ ಆಯಿತು. ಹೆಸರು ಕಾಳಿನ ಗ್ರೇವಿನಾದರೂ ಅನ್ಬೋದು, ಪಲ್ಯನಾದರೂ ಅನ್ಬೋದು, ಕರಿ ಆದರೆ ಅನ್ಬೋದು, ಏನಾದರೂ ಹೆಸರು ಇಟ್ಕೋಬೋದು ನೋಡಿರಿ. ಸ್ವಲ್ಪ ಒಂದು ಕುದಿ ಬಂತಂದ್ರೆ ರೆಡಿ ಆಗುತ್ತೆ. ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೋಬೋದು. ಮುಚ್ತೀನಿ, ಒಂದೇ ಒಂದು ಕುದಿ ಬಂದ್ರೆ ಸಾಕು ನೋಡ್ರಿ. ಈಗ ಕುದಿ ಬಂದೈತಿ, ಗಟ್ಟಿ ಇರುತ್ತಲ್ಲ ಹಂಗಾಗಿ ಮತ್ತು ತಳ ಹಿಡಿತೈತಿ, ಭಾಳ ಹೊತ್ತು ಬಿಡಬಾರ್ದು. ಈಗ ಇದು ರೆಡಿ ಆಗೈತಿ. ಇದಕ್ಕೆ ರೊಟ್ಟಿ ಪಲ್ಯ, ಇದು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಮತ್ತು ಅನ್ನದ ಜೊತೆಗೆ ತಿನ್ಬೋದು. ಅನ್ನಕ್ಕಿಟ್ಟು ನಾನು ಹಿಂದೆ ರೊಟ್ಟಿ ಒಂದಿಷ್ಟು ಮಾಡ್ಬೇಕು ನೋಡಿರಿ, ಮಸ್ತ್ ಇರ್ತೈತಿ. ಇದು ತಳ ಹಿಡಿತೈತಿ, ಮತ್ತು ಆಫ್ ಮಾಡ್ತೀನಿ. ರೆಡಿ ಆಯ್ತು ಈಗ ಪಲ್ಯ. ನೋಡಿದ್ರಲ್ಲ, ಪಲ್ಯ ರೆಡಿ ಆಯಿತು. ರೊಟ್ಟಿನೂ ಕೂಡ ಮಾಡಿದೆ, ರೊಟ್ಟಿ ಪಲ್ಯ ಅನ್ನ ಮಾಡಿದ್ದೆ. ರಾತ್ರಿ ಊಟ ಮಾಡಿದ್ವಿ. ಹಾಗೆ ಕ್ಲಾಸ್ ಕೇಳ್ಕೊತ ಅಡುಗೆ ಮಾಡಿದೆ, ಊಟನೂ ಮಾಡಿಬಿಟ್ನೆಲ್ಲ. ವಿಡಿಯೋ ಮಾಡ್ಕೊಳಕ್ಕೆ ಕಂಟಿನ್ಯೂ ಮಾಡೋಕ್ಕೆ ನೆನಪಾಗಲಿಲ್ಲ. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.